ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಶ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಸೊ ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಎಕನಾಮಿಕ್ಸ್ ನಲ್ಲಿ ಮೊದಲನೇ ಚಾಪ್ಟರ್ ಇಂಟ್ರೊಡಕ್ಷನ್ ಗೆ ಸಂಬಂಧಿಸಿದ ಹಾಗೆ, ಅಂದ್ರೆ PTK ಅಂತ ಏನ್ ಹೇಳ್ತೀವಿ ಕನ್ನಡ ಮೀಡಿಯಂ ಅಲ್ಲಿ. ಸೊ 2 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ಸ್ ನಿಮ್ಮ ಟೆಸ್ಟ್ ಗಾಗಿರ್ಲಿ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ ಗಾಗಿರ್ಲಿ ಅಥವಾ ಆನ್ಯುವಲ್ ಎಕ್ಸಾಮ್ ಗಾಗಿರ್ಲಿ 2024-25ರಲ್ಲಿ ಕೇಳಲಾಗುವಂತಹ 2 ಮಾರ್ಕ್ಸ್ ಕ್ವಶನ್ಸ್ ನ ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ಕನ್ನಡ ಮೀಡಿಯಂ ಕೂಡ ಜೊತೆಗೆ ಇಂಗ್ಲಿಷ್ ಮೀಡಿಯಂ ಇಬ್ಬರಿಗೂ ಕೂಡ ತಿಳಿಸ್ಕೊಡ್ತಾ ಹೋಗ್ತಾ ಇದೀನಿ. ಜೊತೆಗೆ ನಮ್ಮ ಒಂದು ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಸೊ ಅದನ್ನು ಫಾಲೋ ಮಾಡಿ. ನಂತರ ನಿಮಗೆ ಯಾವ ಒಂದು ಪಾಸಿಂಗ್ ಪ್ಯಾಕೇಜ್ ಬೇಕು ಅದನ್ನ ಕಮೆಂಟ್ ಮಾಡಿ. ನಂತರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಬನ್ನಿ ಈಗ 2 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ಸ್ ಫಸ್ಟ್ ಚಾಪ್ಟರ್ ಅಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಂಗ್ಲಿಷ್ ಮೀಡಿಯಂ ನಾನು ಇಬ್ಬರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಡಿಫೈನ್ ಆನ್ ಎಕಾನಮಿ. ಸೂತ್ರ ಸಮೇತ ನೋಡ್ತಾ ಹೋಗೋಣ. ಆನ್ ಎಕಾನಮಿ ಮೀನ್ಸ್ ಎಕಾನಮಿ ಸಿಸ್ಟಮ್ ಅಂತ ಕೂಡ ಹೇಳ್ತೀವಿ. Is a mechanism through which the scarce resources are prioritized or allocated ಅಂತ ಕೂಡ ಹೇಳ್ತೀವಿ and organized for the productions of goods and services. ಸೊ ಅದೇ ಕನ್ನಡದಲ್ಲಿ ಆರ್ಥಿಕತೆಯನ್ನ ವಿವರಿಸಿ. ಒಂದು ಆರ್ಥಿಕತೆ ಅಥವಾ ಆರ್ಥಿಕ ವ್ಯವಸ್ಥೆ ಸುಲಭವಾದ ಕಾರ್ಯವಿಧಾನದ ಮೂಲಕ ವಿರಳ ಸಂಪನ್ಮೂಲಗಳನ್ನು ಆದ್ಯತೆ ಅಥವಾ ಹಂಚಿಕೊಳ್ಳಲಾಗಿದೆ ಮತ್ತು ಸರಕು ಮತ್ತು ಸೇವೆಗಳ ಉತ್ಪಾದನೆಗೆ ಆಯೋಜಿಸಲಾಗಿದೆ. ಕ್ವಶನ್ ನಂಬರ್ 2. ಮೆನ್ಷನ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ. ಆನ್ಸರ್ ನೋಡೋಣ. The central problems of an economy are, so point number 1, what is produced and in what quantities. Point number 2, how are these goods produced. Point number 3 or ABC ಅಂತ ನಾನು ಮೆನ್ಷನ್ ಮಾಡಿದ್ದೇನೆ. For whom are these goods produced. ಸೊ ಅದೇ ರೀತಿ ಕನ್ನಡದಲ್ಲಿ ಕೂಡ ನೋಡೋಣ. ಆರ್ಥಿಕತೆಯ ಕೇಂದ್ರ ಸಮಸ್ಯೆಗಳನ್ನ ಉಲ್ಲೇಖಿಸಿ. ಓಕೆ, ಸೊ ಉತ್ತರವನ್ನ ನೋಡೋಣ. ಆರ್ಥಿಕತೆಯ ಕೇಂದ್ರ ಸಮಸ್ಯೆಗಳು ಯಾವ್ಯಾವಪ್ಪ ಅಂತಂದ್ರೆ, ಏನು ಉತ್ಪಾದಿಸಲಾಗುತ್ತದೆ ಮತ್ತೆ ಯಾವ ಪ್ರಮಾಣದಲ್ಲಿ ಉತ್ಪಾದಿಸಲಾಗುತ್ತದೆ, ಈ ಸರಕುಗಳನ್ನ ಹೇಗೆ ಉತ್ಪಾದಿಸಲಾಗುತ್ತದೆ, ಈ ಸರಕುಗಳನ್ನ ಯಾರಿಗಾಗಿ ಉತ್ಪಾದಿಸಲಾಗುತ್ತದೆ, ಯಾರಿಗಾಗಿ ಉತ್ಪಾದಿಸಬೇಕು, ಏತಕ್ಕಾಗಿ ಉತ್ಪಾದಿಸಬೇಕು, ಯಾವ ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅಂತ ಹೇಳಿ ನೀವು ಬರಬೇಕಾಗುತ್ತೆ. ಇನ್ನು ಕ್ವಶನ್ ನಂಬರ್ 3, ವಾಟ್ ಈಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್. ಸೊ ಆನ್ಸರ್ ನೋಡೋಣ. ದ ಕರ್ವ್ ವಿಚ್ ಶೋಸ್ ಆಲ್ ಪಾಸಿಬಲ್ ಕಾಂಬಿನೇಷನ್ಸ್ ಆಫ್ 2 goods, ಅಂದ್ರೆ ಕಾರ್ನ್ ಆದ್ರೂ ಆಗಿರ್ಬೋದು ಅಥವಾ ಕಾಟನ್ ಆದ್ರೂ ಕೂಡ ಆಗಿರ್ಬೋದು, which an economy can produce with the available resources and given technology is called the production possibility frontier ಅಂತ ಹೇಳ್ತೀವಿ. ಸೊ ಅದೇ ರೀತಿಯಲ್ಲಿ ಕನ್ನಡದಲ್ಲಿ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಅಂದ್ರೆ ಏನು ಅಂತ ಕೇಳ್ತಾರೆ. ಸೊ ಆಗ ಬರಬೇಕಾಗುತ್ತೆ, ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ನೀಡಿದ ತಂತ್ರಜ್ಞಾನದೊಂದಿಗೆ ಆರ್ಥಿಕತೆಯು ಉತ್ಪಾದಿಸಬಹುದಾದ 2 ಸರಕುಗಳ, ಜೋಳ ಮತ್ತು ಹತ್ತಿ ಅಂತ ನಾವು ತಗೊಳ್ಬಹುದು, ಎಲ್ಲಾ ಸಂಭಾವ್ಯ ಸಂಯೋಜನೆಗಳನ್ನ ತೋರಿಸುವ ವಕ್ರರೇಖೆಯನ್ನ ನಾವು ಏನಂತ ಕರಿತೀವಿ, ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಅಂತ ಹೇಳಿ ಕರಿತೀವಿ. ಇನ್ನು ಕ್ವಶನ್ ನಂಬರ್ 4 ನೋಡೋಣ. ವಾಟ್ ಡು ಯು ಮೀನ್ ಬೈ ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್. ಆನ್ಸರ್, the collection of all possible combinations of goods and services that can be produced from a given amount of resources and technology is called the production possibility set. ಉತ್ಪಾದನಾ ಸಾಧ್ಯತೆಗಳನ್ನು ಹೊಂದಿಸುವುದರ ಮೂಲಕ ನಿಮ್ಮ ಅರ್ಥವೇನು, ಉತ್ಪಾದನಾ ಸಾಧ್ಯತೆಯನ್ನು ಹೊಂದಿಸುವುದರ ಬಗ್ಗೆ ಅರ್ಥವನ್ನ ತಿಳಿಸಿ ಅಂತ ಕೇಳ್ತಾರೆ. ಅವಾಗ ನೀವು ಬರೀಬೇಕಾಗುತ್ತೆ. ನಿರ್ದಿಷ್ಟ ಪ್ರಮಾಣದ ಸಂಪನ್ಮೂಲಗಳು ಅಥವಾ ಸರಕುಗಳು ಕೇಳ್ತೀವಿ ಮತ್ತು ತಂತ್ರಜ್ಞಾನದಿಂದ ಉತ್ಪಾದಿಸಬಹುದಾದ ಸರಕು ಮತ್ತು ಸೇವೆಗಳ ಎಲ್ಲಾ ಸಂಭಾವ್ಯ ಯೋಜನೆಗಳ ಸಂಗ್ರಹವನ್ನ ಉತ್ಪಾದನಾ ಸಾಧ್ಯತೆ ಹೊಂದಿಸುವುದು ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಇನ್ನು ಕ್ವಶನ್ ನಂಬರ್ 5 ವಾಟ್ ಈಸ್ ಆಪರ್ಚುನಿಟಿ ಕಾಸ್ಟ್. Opportunity cost can be defined as the cost of next best alternative sacrificed in order to produce that goods. It is also known as the opportunity cost of an additional unit of the goods. Sometimes opportunity cost is also called as the economic cost. ಕನ್ನಡದಲ್ಲಿ ನೋಡೋಣ. ಅವಕಾಶದ ವೆಚ್ಚ ಅಂದ್ರೆ ಏನು ಅಂತ ಹೇಳ್ತೀವಿ. ಸೊ ಅವಕಾಶದ ವೆಚ್ಚವನ್ನ ಆ ಸರಕುಗಳನ್ನು ಉತ್ಪಾದಿಸುವ ಸಲುವಾಗಿ ತ್ಯಾಗ ಮಾಡಿದ ಮುಂದಿನ ಅತ್ಯುತ್ತಮ ಪರ್ಯಾಯದ ವೆಚ್ಚ ಎಂದು ವ್ಯಾಖ್ಯಾನಿಸಬಹುದು. ಇದನ್ನ ಸರಕುಗಳ ಹೆಚ್ಚುವರಿ ಘಟಕದ ಅವಕಾಶ ವೆಚ್ಚ ಅಂತಾನು ಕೂಡ ನಾವು ಕರಿತೀವಿ. ಅವಕಾಶ ವೆಚ್ಚವನ್ನ ಕೆಲವೊಮ್ಮೆ ಅವಕಾಶ ವೆಚ್ಚವನ್ನ ಆರ್ಥಿಕ ವೆಚ್ಚ ಎಂದು ಕೂಡ ಕರೆಯಲಾಗುತ್ತದೆ. ಅದೇ ರೀತಿ ಕ್ವಶನ್ ನಂಬರ್ 6 ನೋಡೋಣ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಮೈಕ್ರೋ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್.
ಸೊ ವ್ಯತ್ಯಾಸವನ್ನ ನೋಡ್ತಾ ಹೋಗೋಣ. ಓಕೆ, ಮೈಕ್ರೋ ಎಕನಾಮಿಕ್ಸ್ studies the behavior of individual economic agents or units of an economy. So macroeconomics studies the behavior of aggregates of the economy as a whole. Other than microeconomics, it studies individual demand, a price level, a consumer, etc. But macroeconomics studies total output, employment, and aggregate price level, etc. ಇನ್ನು ಕ್ವಶನ್ ನಂಬರ್ 6 ನೋಡೋಣ, ಅಂದ್ರೆ ಕನ್ನಡದಲ್ಲೇ. ಓಕೆ, ಸೂಕ್ಷ್ಮ ಮತ್ತು ಸ್ಥೂಲ ಅರ್ಥಶಾಸ್ತ್ರದ ಅಥವಾ ಸಮಗ್ರ ಅರ್ಥಶಾಸ್ತ್ರ ಅಂತ ಕೂಡ ಹೇಳ್ತೀವಿ. ಇದರ ನಡುವಿನ ವ್ಯತ್ಯಾಸವನ್ನ ಗುರುತಿಸಿ ಅಂತ ಕೇಳ್ತಾರೆ. ಅವಾಗ ನೀವು ಬರೀಬೇಕಾಗುತ್ತೆ. ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಆರ್ಥಿಕ ಏಜೆಂಟ್ಗಳು ಅಥವಾ ಆರ್ಥಿಕ ಘಟಕಗಳ ನಡವಳಿಕೆಯನ್ನ ಅಧ್ಯಯನ ಮಾಡುತ್ತದೆ. ಮ್ಯಾಕ್ರೋ ಅರ್ಥಶಾಸ್ತ್ರ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರವು ಒಟ್ಟಾರೆಯಾಗಿ ಆರ್ಥಿಕತೆಯ ಒಟ್ಟು ವರ್ತನೆಯನ್ನ ಅಧ್ಯಯನ ಮಾಡುತ್ತದೆ. ಇನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಇದು ವೈಯಕ್ತಿಕ ಬೇಡಿಕೆ, ಬೆಲೆ ಮಟ್ಟ, ಗ್ರಾಹಕ ಇತ್ಯಾದಿಗಳನ್ನ ಅಧ್ಯಯನ ಮಾಡುತ್ತೆ. ಇನ್ನು ಸಮಗ್ರ ಅರ್ಥಶಾಸ್ತ್ರ ಏನ್ ಮಾಡುತ್ತೆ? ಸಮಗ್ರ ಅರ್ಥಶಾಸ್ತ್ರವು ಒಟ್ಟು ಉತ್ಪಾದನೆ, ಒಟ್ಟು ಉದ್ಯೋಗ, ಒಟ್ಟು ಬೆಲೆ ಮಟ್ಟ ಇತ್ಯಾದಿಗಳನ್ನು ಅಧ್ಯಯನ ಮಾಡುತ್ತೆ. ಇನ್ನು ಅದೇ ರೀತಿಯಾಗಿ ಕ್ವಶನ್ ನಂಬರ್ 7 ನೋಡೋಣ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪಾಸಿಟಿವ್ ಅಂಡ್ ನಾರ್ಮೆಟಿವ್ ಎಕನಾಮಿಕ್ಸ್. ಸೊ ಪಾಸಿಟಿವ್ economics studies how the different mechanism function. In normative economics studies whether the mechanism functions are desirable or not. So positive economics alli positive science deals with realistic situation. Normative economics alli normative science deals with idealistic situation. So ಅದೇ ರೀತಿ ಕನ್ನಡದಲ್ಲಿ ನೋಡೋಣ. ಧನಾತ್ಮಕ ಮತ್ತು ಪ್ರಾಮಾಣಿಕ ಅಥವಾ ಋಣಾತ್ಮಕ ಅಂತ ಕೂಡ ನಾವಿಲ್ಲಿ ಹೇಳಬಹುದು. ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನ ಗುರುತಿಸಿ. ಧನಾತ್ಮಕ ಅರ್ಥಶಾಸ್ತ್ರ ವ್ಯತ್ಯಾಸವನ್ನ ನೋಡ್ತಾ ಹೋಗೋಣ. ಧನಾತ್ಮಕ ಅರ್ಥಶಾಸ್ತ್ರವು ವಿಭಿನ್ನ ಕಾರ್ಯವಿಧಾನವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅಧ್ಯಯನ ಮಾಡುತ್ತದೆ. ಇನ್ನು ಪ್ರಾಮಾಣಿಕ ಅರ್ಥಶಾಸ್ತ್ರ ಅಥವಾ ಪ್ರಮಾಣಕ ಅರ್ಥಶಾಸ್ತ್ರ ಅಂತ ನಾವೇನ್ ಹೇಳ್ತೀವಿ, ನಿಯಂತ್ರಕ ಅರ್ಥಶಾಸ್ತ್ರದ ಅಧ್ಯಯನಗಳು. ಸೊ ಇಲ್ಲಿ ಪ್ರಾಮಾಣಿಕ ಅರ್ಥಶಾಸ್ತ್ರ ಅಂತ ನಿಯಂತ್ರಕ ಅರ್ಥಶಾಸ್ತ್ರ ಅಂತ ಕೂಡ ನಾವು ಇಲ್ಲಿ ಹೇಳ್ತೇವೆ. ನಿಯಂತ್ರಕ ಅರ್ಥಶಾಸ್ತ್ರ ಅಧ್ಯಯನಗಳು ಹವಾಮಾನದ ಯಾಂತ್ರಿಕ ಕಾರ್ಯಗಳು ಅಪೇಕ್ಷಣೀಯವಾಗಿದೆ ಅಥವಾ ಇಲ್ಲ. ಇನ್ನು ಅದೇ ರೀತಿಯಾಗಿ ಧನಾತ್ಮಕ ಅರ್ಥಶಾಸ್ತ್ರ, ಸೊ ಇದೊಂದು ಸಕಾರಾತ್ಮಕ ವಿಜ್ಞಾನವು ವಾಸ್ತವಿಕ ಪರಿಸ್ಥಿತಿಯೊಂದಿಗೆ ವ್ಯವಹರಿಸುತ್ತದೆ. ಅದೇ ರೀತಿಯಾಗಿ ಪ್ರಾಮಾಣಿಕ ಅರ್ಥಶಾಸ್ತ್ರ ಅಥವಾ ನಿಯಂತ್ರಕ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಇದು ನಿಯಂತ್ರಕ ವಿಜ್ಞಾನವು ಅಥವಾ ಪ್ರಾಮಾಣಿಕ ವಿಜ್ಞಾನವು ಆದರ್ಶವಾದಿ ಪರಿಸ್ಥಿತಿಯೊಂದಿಗೆ ವ್ಯವಹರಿಸುತ್ತದೆ. ಸೊ ವಿದ್ಯಾರ್ಥಿಗಳೇ, ಸೊ ಇದಿಷ್ಟು ನಿಮ್ಮ ಒಂದು 2 marks ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುವಂತದ್ದು. ಮೊದಲನೇ ಚಾಪ್ಟರ್ ಇಂಟ್ರೊಡಕ್ಷನ್ ಅಥವಾ ಪೀಠಿಗೆ ಸಂಬಂಧಪಟ್ಟ ಹಾಗೆ. ಸೊ ನಿಮಗೆ ಯಾವ ಒಂದು ಕ್ಲಾಸಿಂಗ್ ಪ್ಯಾಕೇಜ್ ಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅನ್ನೋ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆಲ್ ದ ಬೆಸ್ಟ್. ಎಲ್ಲ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ನೀವು ಟೆಸ್ಟ್, ಮಿಡ್ ಟರ್ಮ್, ಆನ್ಯುವಲ್ ಎಕ್ಸಾಮ್ಗೆ ಫಸ್ಟ್ ಇಯರ್ ಆಗಿರಲಿ, ಸೆಕೆಂಡ್ ಇಯರ್ ಆಗಿರಲಿ, ಡಿಗ್ರಿಗೆ ಹೋದ್ರೂ ಕೂಡ ನಾವು ನಿಮಗೆ ಎಲ್ಲ ನೋಟ್ಸ್ ಗಳನ್ನ ಫ್ರೀ ಆಗಿ PDF ಕೊಡ್ತಾ ಇರ್ತೀವಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೆಲಿಗ್ರಾಮ್ ಇದೆ, ಫ್ರೀ ಆಗಿ ನೀವು PDF ನ ಪಡ್ಕೊಳ್ಬಹುದು. ಸೊ ಮಿಸ್ ಮಾಡದೇ ಫಾಲೋ ಮಾಡಿ. ನಮಸ್ಕಾರ.